ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ. ದಿನಾಂಕ 15/4/2024ರಲ್ಲಿ ನಡೆದ ಲೋಕೇಶ್ವರ್ ಮತ್ತು ಅಭಿಮಾನಿ ಬಳಗದಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕೈ ಪಕ್ಷದಿಂದ ಮನನೊಂದ ಪಕ್ಷಕ್ಕೆ ರಾಜೀನಾಮೆ ನೀಡುವುದಾಗಿ ಲೋಕೇಶ್ವರ್ ತಿಳಿಸಿದರು. ನಂತರ ಅವರು ನನ್ನ ಗುರುಗಳಾದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಆದೇಶದ ಮೇರೆಗೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುವ ಸಲುವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸಿ ಎಂದು ಅಧಿಕೃತವಾಗಿ ಕರೆ ನೀಡಿದರು. ಅವರು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡು ಪ್ರಚಾರದಲ್ಲಿ ತೊಡಗುವುದಾಗಿ ಮತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಮೈತ್ರಿ ಅಭ್ಯರ್ಥಿಯಾದ ವಿ ಸೋಮಣ್ಣನವರ ಗೆಲುವಿಗಾಗಿ ಕೆಲಸ ಮಾಡುವೆ ಎಂದರು. ರಾಜೀನಾಮೆಯನ್ನ ಕಳೆದ ಗುರುವಾರ ಕೊಟ್ಟಿದ್ದು ಸರಿಯಷ್ಟೇ. ತದನಂತರ ನಮ್ಮ ಏನು ಬೆಂಬಲಿಗರು ಕಾರ್ಯಕರ್ತರ ಒಂದು ವಿಚಾರದಲ್ಲಿ ನಾನು ಅವಲೋಕನ ಮಾಡಿ ಅವರೆಲ್ಲ ಸಲಹೆಗಳನ್ನು ತಗೊಂಡು ಈಗ ಹಾಲಿ ದೇಶದ ಪರಿಸ್ಥಿತಿಯಲ್ಲಿ ನಾವು ಒಂದು ಒಳ್ಳೆಯ ಪಕ್ಷವನ್ನು ಮತ್ತು ರಾಷ್ಟ್ರವನ್ನು ಕಾಪಾಡುವಂಥದ್ದು, ಅಭಿವೃದ್ಧಿಗೊಳಿಸುವಂಥ ಒಂದು ಪಕ್ಷ ಅಂತ ಏನು ನಾವು ಇವತ್ತು ನೋಡ್ತಾ ಇದ್ದೀವಿ, ಆ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಡೆಸುವಂಥ ಒಬ್ಬ ಲೀಡರು ಯಾರೂ ಇಲ್ಲ ಅನ್ನೋ ವಿಚಾರವನ್ನು ಸಹ ಅಲ್ಲಿ ಇರೋ ಹಿನ್ನೆಲೆಯಲ್ಲಿ ಏನು ಕಳೆದ 10 ವರ್ಷಗಳಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಒಂದು ಸುಭದ್ರವಾದ ಮತ್ತು ವಿಶ್ವದಲ್ಲೇ ಒಂದು ಒಳ್ಳೆಯ ಸ್ಥಾನವನ್ನು ತರುವ ಪಕ್ಷದ ನಾಯಕರಾಗಿ ಇವತ್ತೇನು ಹೊರಹೊಮ್ಮಿ ದೇಶದ 3ನೇ ಬಾರಿಗೆ ನಿರಂತರ 3ನೇ ಬಾರಿಗೆ ಏನು ಪ್ರಧಾನಮಂತ್ರಿಗಳಾಗೋದಕ್ಕೆ ಅಂತ ಹೊರಟಿದ್ದಾರೆ. ಅವ್ರಿಗೇನೆ ನಾವು ಈ ಬಾರಿ ನಾವು ಬೆಂಬಲ ಕೊಡೋದು ಒಳ್ಳೆಯದು. ಮತ್ತು ಇವತ್ತು ಏನು ನಮ್ಮ ಯಡಿಯೂರಪ್ಪಾಜಿಯವರು ನನ್ನನ್ನು ಕಳೆದ ವಾರವೇ ಗೋಪಾಲಯ್ಯ ಅವರು ನನ್ನನ್ನು ಭೇಟಿ ಮಾಡೋದಕ್ಕೆ ತಿಳಿಸಿದ್ರು. ಕೋಲ್ಡ್ ಸ್ಟೋರೇಜ್ ಏನು ಇವತ್ತು ಕೊಬ್ಬರಿ ಬೆಲೆ ಇಷ್ಟೊಂದು ಮಟ್ಟದಲ್ಲಿ ಇಳಿದು ರೈತರಿಗೆ ಅಥವಾ ವ್ಯಾಪಾರಸ್ಥರಿಗೆ ಎಲ್ಲಾದರೂ ಒಂದು ಕಡೆ ಇಟ್ಟು ಬೆಲೆ ಹೆಚ್ಚಾದಾಗ ಮಾರೋದಕ್ಕೆ ಅವಕಾಶ ಆಗೋದಕ್ಕೆ ಕೋಲ್ಡ್ ಸ್ಟೋರೇಜ್ ತುಂಬ ಅವಶ್ಯಕತೆ. ಇವತ್ತು ನಮ್ಮ ರೈತರು ಮತ್ತು ವ್ಯಾಪಾರಸ್ಥರು ತುಮಕೂರು ಮತ್ತು ಹಾಸನ ಕೋಲ್ಡ್ ಸ್ಟೋರೇಜ್ ತಗೊಂಡೋಗಿರ್ತಾವ್ರೆ. ಅವ್ರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗ್ತಾಯಿದೆ, ಅಲ್ಲಿಯ ರೆಂಟು ಜಾಸ್ತಿ ಆಗ್ತಾಯಿದೆ. ಇದೆಲ್ಲದನ್ನು ನೋಡಿದಾಗ ನಾವು ಇಲ್ಲಿ ಕೋಲ್ಡ್ ಸ್ಟೋರೇಜ್ ಅವಶ್ಯಕತೆ ತುಂಬ ಇದೆ. ಎರಡನೇದು ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಹಿಂದೆ ಕೇಂದ್ರ ಸರ್ಕಾರ ನಮ್ಮ ಬಿಳಿಗೆರೆ ಪಕ್ಕ ತಿಮ್ಲಾಪುರದ ಹತ್ರ ಮಾಡೋದಕ್ಕೆ ಯೋಜನೆ ಮಾಡಿತ್ತು, ಅದು ರದ್ದಾಗಿದೆ ಅಂತ ಮಾಹಿತಿ ಇದೆ. ಅದನ್ನು ಮಾನ್ಯ ಸೋಮಣ್ಣವರು, ಯಾಕೆಂದರೆ ತುಂಬ ಅವಶ್ಯಕತೆ ಇದೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಭಾಗಕ್ಕೆ. ಯಾವುದೇ ಅನಾಹುತ ಆದರೆ ಎಲ್ಲದಕ್ಕೂ ಬೆಂಗಳೂರು ದೂರಕ್ಕೆ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಬ್ಲೀಡಿಂಗ್ ಆಗಿ. ಅದಕ್ಕೆ ಏನು ಹಿಂದೆ ಮಂಜೂರಾಗಿದೆ ಅದನ್ನು ಇಲ್ಲಿ ಮಾಡಿಸ್ಬೇಕು ಅನ್ನೋದು ಎರಡನೇ ವಿಚಾರ. ಮತ್ತು ಏನು ನಮಗೆ ಇದೇ BJP ಸರ್ಕಾರದಲ್ಲಿ ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ ಆರ್ಟಿಕಲ್ಚರ್ ಯೂನಿವರ್ಸಿಟಿನ ಇಲ್ಲಿಗೆ ಅಲಾಟ್ ಮಾಡಿದ್ರು. ಚಿತ್ತೂರಿನ ಕೊನೆಯಲ್ಲಿ ಭಾಗದಲ್ಲಿರತಕ್ಕಂಥ ಜಾಗಕ್ಕೆ ಮಾಡಿದ್ರು. ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿವಿ, ಬಾಗಲಕೋಟೆಗೆ ಅದು ಶಿಫ್ಟ್ ಆಗಿದೆ. ದಯಮಾಡಿ ನಾನು ಸೋಮಣ್ಣವ್ರ ಹತ್ರ ಕೇಳ್ಕೊಳ್ಳೋದು, ಬೇರೆ ಯಾವುದಾದ್ರು ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಅಗ್ರಿಕಲ್ಚರ್ ಸಂಬಂಧಪಟ್ಟದ್ದು, ಹಾರ್ಟಿಕಲ್ಚರ್ ಸಂಬಂಧಪಟ್ಟದ್ದು ತಿಪಟೂರಿಗೆ ತರೋದ್ರಿಂದ ಇಲ್ಲಿ ಒಂದು ಜನರಿಗೆ ಅದು ತುಂಬ ಉಪಯೋಗ ಆಗುತ್ತೆ. ಆ ಕೆಲಸನ ಸಹ ಅವರು ಮಾಡಬೇಕು. ಮತ್ತು ನಮ್ಮ ತಿಪಟೂರು ಅರಸೀಕೆರೆ ಮಧ್ಯ ಏನು ಒಂದಷ್ಟು ಸ್ಮಾಲ್ ಇಂಡಸ್ಟ್ರೀಸ್ಗಳು ಅಥವಾ ಬೇರೆ ಥರ ಇನ್ಸ್ಟಿಟ್ಯೂಷನ್ಸನ್ನು ಸೆಂಟ್ರಲ್ನ ತರೋದಕ್ಕೆ ಪ್ರಯತ್ನ ಮಾಡಿದ್ರೆ ಇದು ಜಾಯಿಂಟ್ ಸಿಟಿ ಆಗಿ ಹುಬ್ಳಿ ಧಾರವಾಡ ಥರ ಬೆಳೆಸೋಕ್ಕೆ ಪ್ರಯತ್ನವನ್ನು ಸಹ ಅವ್ರು ಮಾಡೋದ್ರಿಂದ ನಮ್ಮ ಊರಿನ ಯುವಕರಿಗೆ ಏನು ನೌಕರಿಗಳ ಒಂದು ಅವಕಾಶಗಳು ಜಾಸ್ತಿ ಆಗುತ್ತೆ. ಈ ಒಂದು ವಿಚಾರಗಳನ್ನು ನಾವು ಗಮನಕ್ಕೆ ಈ ಮೂಲಕ ತಮ್ಮ ಮೂಲಕ ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.